ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ನಾನೀಗ ತೋರಿಸ್ತಿರೋದು ಮಧ್ಯಾಹ್ನದ ಒಂದು ಸಾಂಬಾರು ಅಂತ ಹೇಳಿದ್ರೆ ಜಜ್ಜಿ ತೊಂಡೆಕಾಯಿ ಗಸಿ ಅಂತ ಹೇಳಿ. ತೊಂಡೆಕಾಯಿದು ಹಲವಾರು ಪದಾರ್ಥ ಮಾಡ್ತೀವಿ, ಪಲ್ಯ, ಬೇಳೆ ಹಾಕಿ ಹುಳಿ ಹೀಗೆಲ್ಲ. ಈಗ ನಾನು ಮಾಡ್ತಿರೋದು ಜಜ್ಜಿ ತೊಂಡೆಕಾಯಿ ಅಂತ ಹೇಳಿದ್ರೆ, ತೊಂಡೆಕಾಯಿ ಒಳಗಡೆ ಹುಳ ಆಗೋದಾಗಲಿ ಎಲ್ಲ ಭಾರಿ ರೇರು, ಅಂದರೆ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು. ನೋಡಿ, ಆ ತೊಂಡೆಕಾಯಿನ ಈ ಥರ ಜಜ್ಕೋಬೇಕು. ಹೀಗೆ ಈ ಥರ ಜಜ್ಕೊಂಡು ನೀರಲ್ಲಿ ಹಾಕ್ಕೊಂಡು ಚೆನ್ನಾಗೆ ಹೀಗೆ ಗೀವುಂಚಿ ತೊಳೆದಾಗ ಅದು ಬೀಜ ಎಲ್ಲ ಬಿಟ್ಕೊಳ್ಳುತ್ತೆ ಚೆನ್ನಾಗೆ. ಅದ್ರ ಒಳಗಡೆನೂ ನಾವು ಹೀಗೆ ನೋಡ್ಬೋದು ಇದೇನಾಗಿದೆ. ಜಜ್ಜಿ ಹಾಕ್ಬಿಟ್ರೆ ಕಾಣಲ್ಲ ಅಂತ ಇಲ್ಲ, ನೋಡಿ ಒಳಗಡೆ ಕ್ಲೀನಾಗಿ ಕಾಣುತ್ತೆ. ತುಂಬ ಚೆನ್ನಾಗಾಗುತ್ತೆ ಇದ್ರ ಮಸಾಲ. ಇದಕ್ಕೆ ಏನೇನು ಹಾಕೋದು ಅಂತ ನೋಡೋಣ. ಈ ಜಜ್ಜಿ ತೊಂಡೆಕಾಯಿ ಈ ಥರ ಎಲ್ಲ ಜಜ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಒಂದು ಪಾತ್ರೆ, ಸಾರು ಮಾಡೋ ಪಾತ್ರೆಯಲ್ಲೇ ನಾವು ಸ್ವಲ್ಪ ಕೊಬ್ಬರಿ ಎಣ್ಣೆ ಉಪಯೋಗಿಸ್ತೀನಿ ನಾನು. ಯಾಕಂದರೆ ಶೇಂಗಾ ಎಣ್ಣೆನೂ ಹಾಕ್ತೀನಿ, ಕೊಬ್ಬರಿ ಎಣ್ಣೆ ಪ್ಯೂರ್ ಇರುತ್ತೆ. ಇಲ್ಲೇ ನಮ್ಮ ಮನೆ ಹತ್ರನೇ ಕೊಬ್ಬರಿ ಎಣ್ಣೆ ಮಾಡೋದೇ ಒಂದು ಇದಿರೋದ್ರಿಂದ ಈ ತೊಂಡೆಕಾಯಿಗೆ, ಬಸಳೆ ಸೊಪ್ಪಿಗೆಲ್ಲ ಕೊಬ್ಬರಿ ಎಣ್ಣೆ ತುಂಬ ಚೆನ್ನಾಗಾಗುತ್ತೆ. ಒಂದು 2-3 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಸಾರಿನ ಪಾತ್ರೆಗೆ ಈ ಮೂಲಂಗಿ ಏನೆಲ್ಲ ಜಜ್ಜಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹಸಿರು ಗಟ್ಟಿದೆಲ್ಲ ಅದೆಲ್ಲ ಹೋಗೋ ಹಾಗೆ ಸ್ವಲ್ಪ ಬಾಡಿಸ್ಕೊಬೇಕು ಒಂದು ಸಣ್ಣ ಮಧ್ಯಮ ಉರಿಲೆ. ಆಮೇಲೆ ಅದಕ್ಕೆ ಮಸಾಲೆ ಏನೇನು, ಬೇಳೆ ಏನೂ ಹಾಕಲ್ಲ ಅದಕ್ಕೆ ಏನು ಮಸಾಲೆ ಹಾಕ್ತೀವಿ. ಈಗ 2 ಹೊತ್ತಿಗೂ ಸಾಂಬಾರು ಬೇಕಾದರೆ ತೆಂಗಿನಕಾಯಿ ತುರಿ, ನಾನೊಂದು ಅರ್ಧ ಹೋಳು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ. ಮತ್ತು ಒಂದು ದಪ್ಪ ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಹಾಗೆ ಒಂದೇ ಒಂದು ಟೊಮೊಟೊ, ಯಾಕಂದರೆ ತೊಂಡೆಕಾಯಿ ಸ್ವಲ್ಪ ಹುಳಿ ಇರೋದ್ರಿಂದ ತುಂಬ ಇದಕ್ಕೆ ಹುಣಸೆ ಹಣ್ಣಾಗಲಿ ಜಾಸ್ತಿ ಟೊಮೊಟೊ ಆಗಲಿ ಹಾಕೋದು ಬೇಡ. ಹಾಗೆ ದಿನನಿತ್ಯ ಮಾಡೋಂಥ ಹುಳಿ ಪುಡಿ, ಸಾಂಬಾರು ಪುಡಿ ಇರುತ್ತಲ್ಲ, ಇದಕ್ಕೆಲ್ಲ ಹಾಕಿರ್ತೀವಿ. ಧನಿಯಾ, ಜೀರಿಗೆ ಎಲ್ಲ ಹಾಕಿರ್ತೀವಿ. ಆ ಸಾಂಬಾರು ಪುಡಿ 1-2 ಸ್ಪೂನ್, ಖಾರ ಎಷ್ಟು ಬೇಕೋ ಅಷ್ಟು. ಹಾಗೆ ಅದು ರುಬ್ಬೇಕಾದ್ರೆ ನಾವು ಒಂದು ಸ್ವಲ್ಪ ಈ ತಿರುಳು ಇರೋಂಥ ಈ ಮೆಣಸಿನ್ಕಾಯಿ ಹಾಕ್ಕೊಂಡು ಎಲ್ಲ ರುಬ್ಬೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ ಅಂತ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಈಗ ಎಲ್ಲ ತೊಂಡೆಕಾಯಿನೂ ಈ ಥರ ಜಜ್ಕೊಂಡು ಹೀಗೆ ಜಜ್ಜಿ ಒಂದು ಕುಟ್ಟಣಿ ಇರುತ್ತೆ ನೋಡಿ, ಅದರಲ್ಲೇ ಜಜ್ಜಿ ಹಾಕಿ ಚೆನ್ನಾಗಿ ಹೀಗೆ ಮಾಡಬೇಕು. ಈ ಬೀಜ ಆದಷ್ಟು ಹೊರಗಡೆ ಹೋಗುತ್ತೆ ಬೀಜ ಇದರಿಂದ. ಹಿಂಗೆ ಹಾರಿ ನೋಡಿ, ಇದು ಒಂದ್ಸಲಿ ಚೆನ್ನಾಗಿ ತೊಳ್ಕೊಂಡಿದ್ದೆ ಶುರುನಲ್ಲೇ. ಈಗ ಇನ್ನೊಂದು ಸಲ ತೊಳ್ಕೊಂಡ್ರೆ ಸಾಕು. ಚೆನ್ನಾಗಿ ಹೀಗೆ ಮಾಡಿ, ಸ್ವಲ್ಪ ಬೀಜ ಇದ್ದರೆ ಏನಾಗಲ್ಲ, ಆದರೆ ತುಂಬ ಬೀಜ ಇರೋದು ಬೇಡ ಅಂತ ನೋಡಿ. ನೋಡಿ, ಆದಷ್ಟು ಬೀಜ ಹೀಗೆ ಹೋಗುತ್ತೆ. ಅದನ್ನು ಗಟ್ಟಿ ಒತ್ತಿ ತೊಳೆದಾಗ ಹೋಗುತ್ತೆ. ಈಗ ಒಂದು ಪಾತ್ರೆ, ಸಾರು ಮಾಡೋವಂಥ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ 1-2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಇದೆಲ್ಲ ಹಸ್ಕು ಹೋಗೋ ಹಾಗೆ ಹುರ್ಕೊಬೇಕು. ಈ ಥರ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 2-3 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಏನೂ ಹಾಕಲ್ಲ, ಈರುಳ್ಳಿ ಏನೂ ಹಾಕಲ್ಲ. ಒಂಥರ ಬಾಡಿಸ್ಕೋಬೇಕು. ಹಚ್ಚು ವಾಸನೆ ಎಲ್ಲ ಹೋಗಿ ಈ ಎಣ್ಣೆಲೇ ಒಂಥರ ಈ ಎಣ್ಣೆಗೆ ನಾವು ಬದನೆಕಾಯಿ ಎಲ್ಲ ಹುಡುಕ್ತೀವಲ್ಲ ಆ ಥರದ್ದೆಲ್ಲ ಆಗುತ್ತೆ. ಮತ್ತು ಚೆನ್ನಾಗಿ ಸ್ವಲ್ಪ ದೊಡ್ಡ ಉರಿ ಮಾಡ್ಕೊಂಡಿದ್ದು ಸಣ್ಣ ಉರಿ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಟ್ಕೊಳ್ಬೇಕು. ಒಂದು 2 ನಿಮಿಷ ಈ ಥರ. ಈಗ ಇದು ಹಸಿರು ಗಟ್ಟಿದೆ, ಚೂರು ಅರಿಶಿನ ಹಾಕಿದ್ದೀನಿ. ಹಾಗೆ ಉದ್ದುದ್ದ ಹೆಚ್ಕೊಂಡಿರೋಂಥ ಒಂದು ಟೊಮೊಟೊ ಕೂಡ ಹಾಕ್ತೀನಿ. ಇದು ಕೂಡ ತೊಂಡೆಕಾಯಿಯೊಂದಿಗೆ ಮಸಾಲೆ ಎಲ್ಲ ಹಿಡಿದಿರುತ್ತಲ್ಲ, ಇದು ನಾವು ಸಪ್ರೇಟಾಗಿ ತೆಕ್ಕೊಂಡು ತಿನ್ಬೋದು. ಈಗ ಇದು ಅರ್ಧ ಬೆಂದಿದೆ ಅಂತಲೇ ಹೇಳ್ಬೋದು. ಪ್ಲೇಟ್ ಮುಚ್ಚಿ ಹಬೇಲಿ ನಾವು ಬೇಯಿಸಿದ್ವಲ್ಲ ಸಣ್ಣೂರಿಲೆ, ಒಳಗೆಲ್ಲ ಬೆಂದಿರುತ್ತೆ. ಈಗ ಇದಕ್ಕೆ 1 ಲೋಟ ನೀರು, ಎಷ್ಟು ಬೇಕೋ ಅಷ್ಟು ಒಂದಿಷ್ಟು ಉಪ್ಪು ಹಾಕಿ
ಇನ್ನೊಂದು 2 ನಿಮಿಷ ಬೇಯಿಸಿ ಆಮೇಲೆ ಮಸಾಲೆ ಮಿಕ್ಸ್ ಮಾಡೋಂಥದ್ದು. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ, ಸಾರು ಆದಮೇಲೆ ಬೇಕಾದ್ರೆ ಸ್ವಲ್ಪ ಹಾಕೋಬೋದು ಗಸಿ ಆದಮೇಲೆ. ಈಗ ಇದಕ್ಕೆ ಒಂದಷ್ಟು ನೀರು, ಇದು ಸ್ವಲ್ಪ ಬೇಯಬೇಕಾದ್ರೆ ಈಗೇನು ಮೀಡಿಯಮ್ ಉರಿ ಮಾಡಿದ್ವಿ, ಒಂದು ಸ್ವಲ್ಪ ಜೋರು ಫ್ಲೇಮ್ ಮಾಡಿಬಿಟ್ಟು ಇದನ್ನೊಂದು 2 ರಿಂದ 3 ನಿಮಿಷ ಬೇಯಿಸ್ತಿದ್ದಂಗೆ ಪೂರ್ತಿ ಬೆಂದಿರುತ್ತೆ. ಈಗ ಮುಚ್ಚಿಡಬೇಕು ಇದನ್ನು. ಈಗ ಮಸಾಲೆ ಕೂಡ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀವಿ. ನಾನು ಏನೇನು ತೋರಿಸಿದ್ದೆ ಇಂಗ್ರೀಡಿಯೆಂಟ್ಸು ರೆಡಿ ಇದೆ. ಇನ್ನೊಂದು 3 ನಿಮಿಷಕ್ಕೆ ಅದು ತೊಂಡೆಕಾಯಿ ಎಲ್ಲ ಬೇಯ್ತಿದ್ದಂಗೆ ಇದನ್ನು ಹಾಕಿಬಿಟ್ಟು ಸ್ವಲ್ಪ ತುಂಬ ತೆಳ್ಳಗೂ ಅಲ್ಲ ಗಟ್ಟಿಗೂ ಅಲ್ಲ ಆ ಥರ ಒಂದು ಗಸಿ ಮಾಡೋಂಥದ್ದು. ಈಗ ಜಜ್ಜಿ ತೊಂಡೆಕಾಯಿ ಗಸಿ ತಯಾರಾಯಿತು. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಜಜ್ಜಿದ ತೊಂಡೆಕಾಯಿ ಗಸಿ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ನೋಡಿ, ಇದು ಇಷ್ಟು ಗಟ್ಟಿ ಹದದಲ್ಲಿರೋದ್ರಿಂದ ಇದು ನೀವು ಅನ್ನ ಸಾಂಬಾರಿಗೆ, ಮುದ್ದೆಗೆ, ಚಪಾತಿ, ನಿಮಗೆ ಏನು ದಿನನಿತ್ಯದ ಅಡುಗೆಗೆ ಎಲ್ಲ ಹಾಕೋಬೋದು. ಇದು ಕುದಿಬೇಕಾದ್ರೆ ಒಂದು ಸಣ್ಣ ತುಂಡು ಬೆಲ್ಲ ಮಿಕ್ಸ್ ಮಾಡಿದ್ದೆ ಇದಕ್ಕೆ. ಈ ಹದದಲ್ಲೇ ಇರುತ್ತೆ, ಗಟ್ಟಿಯಾಗೇ ಇರುತ್ತೆ ನೋಡಿ. ನಮ್ಮ ಬಾಯಿ ರುಚಿಗೋಸ್ಕರ ನಾವು ಒಂದೇ ಪದಾರ್ಥನ ನಾನಾ ಥರ ಮಾಡಿ ತಿನ್ನೋದ್ರಲ್ಲೇ ಭಾರಿ ಖುಷಿ ಇರುತ್ತೆ. ಆರೋಗ್ಯವೇ ಭಾಗ್ಯ, ಅಡುಗೆ ಮನೆ ಆರೋಗ್ಯದ ಶಕ್ತಿ ಕೇಂದ್ರ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋ ನನ್ನ ಜಜ್ಜಿ ತೊಂಡೆಕಾಯಿ ಮಸಾಲ ಅಥವಾ ಗಸಿ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.